ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕಣ ರಂಗೇರ್ತಾ ಇದೆ. ಈಗಾಗಲೇ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಯ್ಕೆಯಂತೂ ಎಷ್ಟು ಕಗ್ಗಂಟಾಗಿ ಪರಿಣಮಿಸಿತ್ತು ಗೊತ್ತೇ ಇದೆ. ಈಗ ಅಂತಿಮವಾಗಿ ಶಾಮನೂರು ಕುಟುಂಬಕ್ಕೇನೆ ಈಗ ಟಿಕೆಟ್ ಸಿಕ್ಕಿದೆ. ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಎಸ್ ಮಲ್ಲಿಕಾರ್ಜುನ ಮಗ ಸಮರ್ಥ್ ಶಾಮನೂರ್ಗೆ ಈಗ ದಾವಣಗೆರೆಯ ಟಿಕೆಟ್ ಸಿಕ್ಕಿದೆ. ಬಿ ಫಾರಂ ಸಿಗೋದಕ್ಕೂ ಮುಂಚೆನೆ ಸಮರ್ಥ್ ಶಾಮನೂರು ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಅದಾದ ಮೇಲೆ ಕಾಂಗ್ರೆಸ್ ಈಗ ಆ ಕುಟುಂಬಕ್ಕೇನೆ ಬಿ ಫಾರಂ ಕೊಟ್ಟಿದೆ. ಸೊ ದಾವಣಗೆರೆಯ ಅಭ್ಯರ್ಥಿಯಾಗಿ ಈಗ ಸಮರ್ಥ್ ಶಾಮನೂರು ಅವರು ಕಣಕ್ಕಿಳಿದಿರೋದ್ರಿಂದ ಅಖಾಡ ರಂಗೇರಿದೆ ಅಂತಾನೆ ಹೇಳ್ಬಹುದು. ಇದರ ನಡುವೆ ಶಾಮನೂರು ಆಸ್ತಿ ಎಷ್ಟು ಅನ್ನೋದ್ರ ಬಗ್ಗೆ ಒಂದಷ್ಟು ಲೆಕ್ಕಾಚಾರ ಕೂಡ ಇದೆ, ಒಂದಷ್ಟು ಮಂದಿಗೆ ಕುತೂಹಲ ಕೂಡ ಇದೆ. ಸಮರ್ಥ್ಗೆ ಎಷ್ಟು ಗೊತ್ತಾ ವಯಸ್ಸು? 27 ವರ್ಷ. ಇವರ ಒಟ್ಟು ಆಸ್ತಿ ಅಂದ್ರೆ 4.25 ಕೋಟಿ, ಅಂದ್ರೆ 4,25,00,000ಕ್ಕೂ ಹೆಚ್ಚು ಮೌಲ್ಯದ ಸ್ಥಿರ ಹಾಗೆ ಚರ ಆಸ್ತಿ ಹೊಂದಿರೋದಾಗಿ ತಮ್ಮ ಅಫಿಡವಿಟ್ ನಲ್ಲಿ ಹೇಳ್ಕೊಂಡಿದ್ದಾರೆ. ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಹಾಗೂ ಸಚಿವ ಎಸ್ ಮಲ್ಲಿಕಾರ್ಜುನ ಅವರ ಮಗನಾಗಿರೋ ಸಮರ್ಥ್ ರಾಜಕೀಯಕ್ಕೆ ಈಗ ಎಂಟ್ರಿ ಕೊಡ್ತಾ ಇದ್ದಾರೆ. ಅಫಿಡವಿಟ್ ನಲ್ಲಿ ಕೊಟ್ಟಿರೋ ಮಾಹಿತಿ ಪ್ರಕಾರ ಇವರ ಬಳಿ 2,17,00,000 ಕೋಟಿ ಮೌಲ್ಯದ ಚರ ಆಸ್ತಿ ಹಾಗೆಯೇ 2,08,00,000 ಮೌಲ್ಯದ ಕೃಷಿ ಭೂಮಿ ಸೇರಿದ ಹಾಗೆ ಸ್ಥಿರ ಆಸ್ತಿ ಇದೆ. ಇನ್ನು ಸಮರ್ಥ್ ಅವರ ಹೆಸರಲ್ಲಿ 8,35,000 ನಗದು ಹಣ ಇದ್ದು ವಿವಿಧ ಬ್ಯಾಂಕ್ ಖಾತೆಗಳಲ್ಲಿ ಹೂಡಿಕೆ ಹಾಗೇನೆ 14,45,000 ಮೌಲ್ಯದ ಚಿನ್ನಾಭರಣಗಳನ್ನು ಹೊಂದಿದ್ದಾರೆ. ದಾವಣಗೆರೆ ತಾಲೂಕಿನ ಆನೆಕೊಂಡ ಮತ್ತು ಬೇತೂರು ಗ್ರಾಮಗಳಲ್ಲಿ ಒಟ್ಟು 6 ಎಕರೆ 14 ಗುಂಟೆ ಕೃಷಿ ಭೂಮಿಯನ್ನ ಕೂಡ ಹೊಂದಿದ್ದಾರೆ. ಇನ್ನು ಸಾಲದ ವಿವರ ಅಂತ ನೋಡೋದಾದ್ರೆ ಈ ಆಸ್ತಿ ಜೊತೆಗೆ ಸಮರ್ಥ್ ಅವರ ಹೆಸರಲ್ಲಿ ಒಟ್ಟು 3.52 ಕೋಟಿ ಮೊತ್ತದ ಸಾಲ ಹಾಗೂ ಹೊಣೆಗಾರಿಕೆಗಳು ಇದೆ ಅಂತ ಅಫಿಡವಿಟ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. 2024-25ನೇ ಸಾಲಿನ ಆದಾಯ ತೆರಿಗೆ ರಿಟರ್ನ್ಸ್ ನಲ್ಲಿ ಅವರು 96.5 ಲಕ್ಷ ವಾರ್ಷಿಕ ಆದಾಯವನ್ನು ತೋರಿಸಿದ್ದಾರೆ. ಇನ್ನು ಅಭ್ಯರ್ಥಿಯ ವಿರುದ್ಧ ಯಾವುದೇ ಪೊಲೀಸ್ ಠಾಣೆಗಳಲ್ಲಿ ಕ್ರಿಮಿನಲ್ ಕೇಸ್ಗಳಂತೂ ದಾಖಲಾಗಿಲ್ಲ, ಹಾಗೆ ಯಾವುದೇ ನ್ಯಾಯಾಲಯದಿಂದ ಕೂಡ ಶಿಕ್ಷೆ ಆಗಿಲ್ಲ ಅಂತ ಈ ಪ್ರಮಾಣ ಪತ್ರದಲ್ಲಿ ತಿಳಿಸಲಾಗಿದೆ. ವೃತ್ತಿಯಲ್ಲಿ ಉದ್ಯಮಿಯಾಗಿರೋ ಇವರು ದಾವಣಗೆರೆ ಉತ್ತರ ಕ್ಷೇತ್ರದ ಮತದಾರರಾಗಿದ್ದಾರೆ. ಈಗ ಟಿಕೆಟ್ ಸಿಕ್ಕ ಖುಷಿಯಲ್ಲಿದ್ದಾರೆ. ಗೆದ್ದೇ ಗೆಲ್ಲುವಂತಹ ಆತ್ಮವಿಶ್ವಾಸ ಕೂಡ ಅವರಲ್ಲಿದೆ. ಆದರೆ ಅಲ್ಪಸಂಖ್ಯಾತ ಮತಗಳು ಒಂದಷ್ಟು ಡಿವೈಡ್ ಆಗಬಹುದು ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇರೋದ್ರಿಂದ ಇದನ್ನ ಮೀರಿ ಶಾಮನೂರು ಕುಟುಂಬ ಮತ್ತೆ ತನ್ನ ಸ್ಥಾನವನ್ನ ಉಳಿಸಿಕೊಳ್ಳುತ್ತಾ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ಅನ್ನೋದನ್ನ ಕಾದು ನೋಡಬೇಕು.